ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನು ಮಾತಾಡೋಣ. ವಿನಯ್ ಕಾರ್ತಿಕ್ ಅವರೇ, ಮೊದಲನೇದಾಗಿ ನಿಮಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಸಹಜವಾಗಿ ಕೂಡ ಒಂದೊಂದು ಮತಗಳನ್ನ ಫಿಕ್ಸ್ ಮಾಡಿದ್ರು, ಒಬ್ಬೊಬ್ಬ ಅಭ್ಯರ್ಥಿಗೆ ಇಷ್ಟಿಷ್ಟು ಮತಗಳು ಅಂತ. ನಿಮಗೆ ಅದೆಲ್ಲವನ್ನ ಮೀರಿದ ಮತಗಳು ನಿಮಗೆ ಬಂದಿದೆ, ಅದು ಹೇಗೆ ಸಾಧ್ಯ ಆಯ್ತು? ನಮ್ಗೆ ಗೊತ್ತಿಲ್ಲ ಅದು ಎಲ್ಲಿಂದ ಬಂತು ಅಂತ, ಬಟ್ ನಮ್ಗೆ ನಿಜವಾಗ್ಲೂ ಸಂತೋಷ ತಂದಿದೆ ಅದು. ಅಲ್ಲ, ಬೇರೆ ಪಕ್ಷಗಳದ್ದು ಕೂಡ ಹೆಚ್ಚುವರಿಯಾಗಿ ಬಂದಿದೆ. ಈಗ ಕಾಂಗ್ರೆಸ್ಗೆ 11-12 ಸಮಥಿಂಗ್ ಮತಗಳು ಬಂದಿದೆ ಹೆಚ್ಚುವರಿಯಾಗಿ ಅಂತ. ಸೊ ಹೇಗೆ ಅದೆಲ್ಲ? ಬಿಜೆಪಿ ಇಂದನೂ ಬಂದಿದೆ, ಜೆಡಿಎಸ್ ಇಂದ ಬಂದಿದೆ ಅಂತ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಇದು ಸೀಕ್ರೆಟ್ ಬ್ಯಾಲೆಟ್. ಸೊ ನಮಗೂ ಆಶ್ಚರ್ಯ ಆಗಿದೆ, ಇಷ್ಟು ವೋಟ್ ಬಂದಿದ್ದಕ್ಕೆ ನಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗಿದೆ. ಬಹುಶಃ ನಿಮ್ಗೆ ನಿರೀಕ್ಷೆ ಇತ್ತ ನಿಮ್ಮ 31 ಮತಗಳು ಬರುತ್ತೆ ಅಂತ? ಇಲ್ಲ ಇರ್ಲಿಲ್ಲ. ನಂಗೆ 28 ಬಂದಿದ್ರೆ ಸಾಕು ಅಂತ ಇದ್ದು ನಾವು. ಅಲ್ಲ, ಅದು ನಿರೀಕ್ಷೆ ಇತ್ತ? ಇಲ್ಲ, ಇತ್ತು 100% ಇತ್ತು. ಅದು ನಮ್ಗೆ ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲಿ ನಮ್ ವೋಟ್ ನಂಬರ್ಸ್ ಇತ್ತು. 28ಗಂತೂ ನಮ್ಗೇನ್ ತೊಂದರೆ ಇರ್ಲಿಲ್ಲ. ತಪ್ಪು ಮಾಡಬಾರ್ದಿತ್ತು, ಅದಕ್ಕೆ 2 ದಿನ ಟ್ರೈನಿಂಗ್ ಮಾಡಿದ್ರು. ಟ್ರೈನಿಂಗ್ ಮಾಡಿ ಒಂದೇ ಒಂದು ಮಿಸ್ಟೇಕ್ ಆಗಿಲ್ಲ ಎಲ್ಲಿಂದನೂ. ಸೊ 28ಗಂತೂ ನಮ್ಗೇನ್ ತೊಂದರೆ ಇರ್ಲಿಲ್ಲ. ವಿನಯ್ ಕಾರ್ತಿಕ್ ಅವರಿಗೆ ಆತ್ಮಸಾಕ್ಷಿಯ ಮತಗಳು ಬಂದಿದಾವ? ಇದು ಬಂದಿರ್ಬೇಕು. ಬಿಜೆಪಿ ಜೆಡಿಎಸ್ ಒಂದ್ ರೀತಿಯಲ್ಲಿ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಟ್ರು ಅಂತ ಹೇಳ್ತಿದ್ದಾರೆ ಈಗ ಕಾಂಗ್ರೆಸ್ ಇಂದ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅವರ ಮೊದಲ ಚುನಾವಣೆ ಸಿಎಂ ಆದ ನಂತರ. ಹಾಗಾಗಿ ಅದೊಂದು ಮಾಸ್ಟರ್ ಸ್ಟ್ರೋಕ್ ಇದು ಹೇಗೆ ಅಂತ? ಮಾಸ್ಟರ್ ಸ್ಟ್ರೋಕ್ ಅಲ್ಲ, ನಾವು ನಮ್ದೇನಿದೆ, ನಮ್ಗೆ ನಮ್ಮ 5 ಜನ ಗೆಲ್ಸ್ಕೊಳಕ್ ಏನ್ ಪ್ರಯತ್ನ ಮಾಡ್ಬೇಕು ನಾವು ಇಂಟರ್ನಲ್ ಆಗಿ ಮಾಡಿದ್ವು. ಬಟ್ ಇದು ಆಶ್ಚರ್ಯವಾಗಿ ನಮ್ಗೆ ಜಾಸ್ತಿ ಬಂದಿದೆ. ಅಲ್ಲ, ಕೆಲವೊಂದು ಹೇಳ್ತಿದ್ರೆ ಕುದುರೆ ವ್ಯಾಪಾರ ಮತ್ತೆ ಅವರಿಗೆ ಟಿಕೆಟ್ ಕೊಡ್ತಾರೆ ಮುಂದಿನ ಚುನಾವಣೆಗೆ ಅನ್ನುವಂಥದ್ದು. ಹಾಗಾಗಿ ಬಿಜೆಪಿ ಜೆಡಿಎಸ್ ನ ಒಂದಷ್ಟು ಶಾಸಕರು ಎಲ್ಲರೂ ಕೂಡ ನಿಮ್ಮ ಪರವಾಗಿ ವೋಟ್ ಹಾಕಿದ್ದಾರೆ ಅಂತ. ಆ ತರ ನಮ್ಗೆ ಗೊತ್ತಿಲ್ಲ, ನಮ್ಗೆ ಆ ತರ ನಮ್ಗೆ ಐಡಿಯಾನು ಇಲ್ಲ ಅದೇನು ಅಂತ. ಸೊ ಪರಿಷತ್ಗೆ ಎಂಟ್ರಿ ಆಗ್ತಿದ್ರಾ? ನಿಮ್ಮ ವಿಷನ್, ಗುರಿ ಏನಿರುತ್ತೆ, ಮತ್ತೆ ಅಲ್ಲಿ ಯಾವ ಧ್ವನಿಯನ್ನ ಯಾವ ಪರವಾಗಿ ಎತ್ತುತ್ತಿದ್ರು? ಈಗ ನಮ್ಗೆ ಇವಾಗ್ಲೇ ನಮ್ಗೆ ಏನ್ ಮಾಡ್ಬೇಕು ಅಂತ ನಮ್ ಡೈರೆಕ್ಷನ್ಸ್ ಏನ್ ಕೊಡ್ತಾರೆ, ಯಾವ ತರ ನಾವು ಕೆಲಸ ಮಾಡ್ಬೇಕು ಅಂತ ಡೈರೆಕ್ಷನ್ಸ್ ಕೊಡ್ತಾರೆ, ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅಲ್ಲ, ತಮ್ಗೆ ಏನ್ ವಿಷನ್ಸ್ ಇದೆ? ಆಕ್ಚುಲಿ ನೀವು ಈಗ ಪರಿಷತ್ ಸದಸ್ಯರಾಗಿರ, ಸೊ ಆಸ್ ಎ ವ್ಯಕ್ತಿಯಾಗಿ ಒಂದ್ ವಿಷನ್ಸ್ ಇರ್ಬೇಕಾಗತ್ತಲ್ಲ, ತಮ್ಗೆ ಏನಿದೆ ಅಂತ? ಜನಕ್ಕೆ ಒಳ್ಳೇದ್ ಮಾಡಕ್ಕೆ, ನಮ್ ಕೈಲಿ ಏನಾಗುತ್ತೋ, ಬೆಂಗಳೂರಿಗಿರ್ಬೋದು, ನಮ್ ರಾಜ್ಯಕ್ಕೆ ಇರ್ಬೋದು, ಏನ್ ನಮ್ ಕೈಲಿ ಏನ್ ಮಾಡಕ್ಕಾಗುತ್ತೆ ನಾವು ಅರ್ಥ ಮಾಡ್ಕೊಂಡು ನಾವು ಮುಂದಕ್ಕೆ ನಾವು ಕಾಲು ಹೆಜ್ಜೆ ಇಡ್ತೀವಿ. ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ನೀವು, ಹಲವಾರು ವರ್ಷಗಳಿಂದ ಹತ್ತಿರದಿಂದ ನೋಡಿರುವಂತ. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದಷ್ಟು ಬಲ ಕೊಟ್ಟಿದ್ದಂಗ ಆಗಿತ್ಯಾ ಈ ತರ ಗೆಲುವು? ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಳ್ಳೆ ಬಲ ಕೊಟ್ಟಿದೆ. ಯಾಕಂದ್ರೆ ಇಷ್ಟು ವೋಟ್ ಅಲ್ಲಿ ನಾವು ಗೆಲ್ತೀವಿ ಅಂತ ನಮ್ಗೆ ಐಡಿಯಾ ಇಲ್ಲ. ಮುಂದಿನ ಚುನಾವಣೆಗಳು ಇದು ಮುಂದುವರಿಯುತ್ತೆ ಅಂತ ಹೇಳ್ತೀರಾ? ಹಂಗೆ ಕಾಣ್ತಾ ಇದೆ ನಮ್ಗೆ. ಇದಿಷ್ಟು ಕೂಡ ವಿನಯ್ ಕಾರ್ತಿಕ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವನ ಜೊತೆ ಹರೀಶ್ ಕಾಕುಳಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.